ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂತಿಮ ಯಾತ್ರೆ ಸಾಗ್ತಾ ಇದೆ. ರಸ್ತೆಯುದ್ದಕ್ಕೂ ಜನರು ಸಾರ್ವಜನಿಕರು ಬರ್ತಾ ಇದ್ದಾರೆ. ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಕಣ್ಣೀರು ಹಾಕ್ತಿದ್ದಾರೆ ಕೆಲವೊಬ್ರು. ಕುಮಾರಸ್ವಾಮಿ ಕೂಡ ಅಲ್ಲೇ ಅದೇ ವಾಹನದಲ್ಲಿ ಕೂತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ. ಈಗ ನೋಡಿ, ಆಗಲೇ ನೋಡ್ತಾ ಇದ್ದೀವಿ ನೆಲಮಂಗಲ, ಅದಾದಮೇಲೆ ಈಗ ಹಿರಿಸಾವೆ, ಕುಣಿಗಲ್ ಸರ್ಕಲ್ಲು, ಸೋಲು ಕ್ರಾಸು, ಮರೂರು ಹ್ಯಾಂಡ್ ಪೋಸ್ಟು, ಬೆಳ್ಳೂರು ಕ್ರಾಸು, ಕದಬಳ್ಳಿ, ಹಿರಿಸಾವೆ, ಚನ್ನರಾಯಪಟ್ಟಣ ನೆಕ್ಸ್ಟ್ ಬರೋದು. ಅಂದರೆ ಹಳೆ ಮೈಸೂರು ಭಾಗ ಅಥವಾ ಈ ತುಮಕೂರು ಜೊತೆಗೆ ಹಾಸನ ಇಲ್ಲೆಲ್ಲ ಕೂಡ ಸಿಕ್ಕಾಪಟ್ಟೆ ಆ ದೇವೇಗೌಡರ ಫ್ಯಾಮಿಲಿಯನ್ನು ಗೌರವಿಸುವಂಥವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಪಕ್ಷ ಭೇದವನ್ನು ಬಿಟ್ಟು ಈಗ ಅವರ ಅಂತಿಮ ದರ್ಶನಕ್ಕೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಬರ್ತಾ ಇದ್ದಾರೆ. ಚೆನ್ನಮ್ಮನವರ ಆ ಶಕ್ತಿಯನ್ನು ನೆನೀತಾ ಇದ್ದಾರೆ. ದೇವೇಗೌಡರ ಹಿಂದಿರುವಂಥ ಆ ಒಂದು ಚೆನ್ನಮ್ಮನವರ ಕೆಲವು ಆ ಸಾಧನೆಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ. ನೋಡಿ, ಮಹಿಳೆಯರು, ಮಕ್ಕಳು ಬರ್ತಾ ಇದ್ದಾರೆ ಮತ್ತು ಆ ಥರದ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದಾರೆ. ಕುಮಾರಸ್ವಾಮಿಯರೇ ಸ್ವತಃ ಹೇಳಿ, ಆ ಡ್ರೈವರ್ಗೆ ಹೇಳಿ, ಎಲ್ಲೆಲ್ಲಿ ಸಾರ್ವಜನಿಕರು ಬರ್ತಾರೋ ಅಲ್ಲಿ ಅವಕಾಶ ಮಾಡಿಕೊಡಿ, ಅವರು ಕೂಡ ಕೊನೆಯದಾಗಿ ಅಮ್ಮನವರ ದರ್ಶನ ಪಡ್ಕೊಳ್ಳಿ ಅಂತೇಳಿ. ಇನ್ನೇನೋ ಕೆಲವೇ ಹೊತ್ತಲ್ಲಿ ಹೊಳೆನರಸೀಪುರವನ್ನು ತಲುಪುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ರಾತ್ರಿ ಪೂರ್ತಿ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಇರುತ್ತೆ. ಅದಾದ ನಂತರದಲ್ಲಿ ನಾಳೆ ಅಂತ್ಯಕ್ರಿಯೆಗಳು ನಡೆಯುತ್ತೆ. ಅಲ್ಲಿ ಹರದನಹಳ್ಳಿಯಲ್ಲಿ ನೋಡ್ತಾ ಇದ್ವಿ ನಾವು ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ರು ಅಂಥೇಳಿ. ಅವರು ಹೋಗುವ, ಅಂದರೆ ಪಾರ್ಥಿವ ಶರೀರ ಹೋಗುವ ಮಾರ್ಗದ ಉದ್ದಕ್ಕೂ ಕೂಡ ಜನಸಾಗರವೇ ಹರಿದು ಬರ್ತಿದೆ. ಕೆಲವು ಭಾಗಗಳಲ್ಲಿ ಕುಣಿಗಲ್ನಲ್ಲೂ ಕೂಡ ಅಷ್ಟೇ ಓಡೋಡಿ ಬಂದುಬಿಟ್ರು ಸಾರ್ವಜನಿಕರು. ಅಂಗಡಿ ಮುಂಗಟ್ಟೇನಿದ್ದಾವೆ ಅವರು ಕೂಡ ಬಂದು ಚೆನ್ನಮ್ಮನವರ ಮುಖ ನೋಡಿ ಕೆಲವೊಬ್ಬರು ಭಾವುಕರಾಗ್ಬಿಟ್ರು. ಕುಮಾರಸ್ವಾಮಿಯವ್ರಿಗೆ ಸಮಾಧಾನ ಮಾಡ್ತಿದ್ರು ಕೈ ಸನ್ನೆ ಮೂಲಕ, ಹಣ ತಲೆ ಕೆಡಿಸ್ಕೊಬಿಡಿ, ಅಮ್ಮನವರ ಆಶೀರ್ವಾದ ಇರುತ್ತೆ ನಿಮಗೆ ಅಂತೇಳಿ. ಮಾವಿನಕೆರೆಯ ಶ್ರೀರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಾಳೆ ಮಧ್ಯಾಹ್ನದ ಬಳಿಕ ಚೆನ್ನಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಒಬ್ಬ ರಾಜಕಾರಣಿಯ ಧರ್ಮಪತ್ನಿ ನಿಧನರಾದ ಮೇಲೆ ಸಿಕ್ಕಿರುವಂಥ ಬಹುದೊಡ್ಡ ಗೌರವ ಇದು ಕರ್ನಾಟಕದಲ್ಲಿ. ನಾವು ಖಂಡಿತವಾಗಲೂ ನೋಡಿಲ್ಲ ಇದನ್ನ. ಬಹುಶಃ ಅವರು ಕೂಡ ಊಹೆ ಮಾಡಿರಲಿಲ್ಲ. ಜನ ಅಷ್ಟರ ಮಟ್ಟಿಗೆ ಚೆನ್ನಮ್ಮನವರನ್ನು ಗೌರವಿಸ್ತಾ ಇದ್ದಾರೆ. ಅವರ ಅಂತಿಮ ದರ್ಶನವನ್ನು ಪಡೆಯುವ ಮೂಲಕ ಆ ದೇವೇಗೌಡರು ಮತ್ತು ಇಡೀ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗೆ ದೃಶ್ಯಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಯಾವತ್ತೂ ಕೂಡ ನೋಡಿ, ಚೆನ್ನಮ್ಮನವರು ರಾಜಕೀಯ ಜೀವನಕ್ಕೆ ಎಂಟ್ರಿ ಕೊಟ್ಟಿರಲ್ಲ. ದೇವೇಗೌಡರು ಪ್ರಧಾನಿ ಆದರು, ಮುಖ್ಯಮಂತ್ರಿಗಳಾದರು, ಒಂದು ದಿವಸ ಬರಲಿಲ್ಲ ಅವರು. ಯಾವ ಸ್ಟೇಜ್ ಹತ್ತಲಿಲ್ಲ, ವಿಧಾನಸೌಧ ಬರಲಿಲ್ಲ, ಪಾರ್ಲಿಮೆಂಟ್ ಬರಲಿಲ್ಲ. ಈಗ ನೋಡ್ತೀವಿ ನಾವು, ಗ್ರಾಮ ಪಂಚಾಯತಿ ಮೆಂಬರ್ ಆದರೆ ಸಾಕು ಅವ್ರ ಹೆಂಡತಿಯರು ಯಾವ ರೀತಿ ಕಾರ್ಬಾರ್ ಮಾಡ್ತಾರೆ ಅಂತ. ಆದರೆ ಚೆನ್ನಮ್ಮ ಯಾವತ್ತೂ ಕೂಡ ಬರಲಿಲ್ಲ. ದೇವೇಗೌಡರ ಸುಖ ದುಃಖ ಎಲ್ಲದರಲ್ಲೂ ಭಾಗಿಯಾಗಿದ್ದರು ಅವರು. ಈ ಇಳಿ ವಯಸ್ಸಲ್ಲೂ ಕೂಡ ದೇವರ ಆರಾಧನೆ ಮಾಡೋದು ಬಿಟ್ಟರೆ ಬೇರೆ ಏನು ಕಾಣಿಸ್ತಿರಲಿಲ್ಲ. ಆಮೇಲೆ ದೇವೇಗೌಡರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು. ಆ ದೊಡ್ಡ ಕುಟುಂಬವನ್ನು ಸಂಭಾಳಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅನ್ರಿ. ಈಗಿನ ಕಾಲದಲ್ಲಿ ನೋಡ್ತಿದ್ವಿ ನಾವು, ಗಂಡ ಹೆಂಡತಿ ಜಗಳ, ಕುಟುಂಬ ವೈಷಮ್ಯ ಹೆಂಗಿರುತ್ತೆ ಅಂತೇಳಿ. ಅಂಥದ್ರ ಮಧ್ಯೆ ಸುದೀರ್ಘ 72 ವರ್ಷಗಳ ಕಾಲ ದಾಂಪತ್ಯ ಜೀವನ ಮಾಡಿ ಸೈ ಅನ್ನಿಸ್ಕೊಂಡಂಥವ್ರು ಕರ್ನಾಟಕದ ಮನೆ ಮಗಳ ಥರ ನೋಡ್ತಾ ಇದ್ದಾರೆ ಚೆನ್ನಮ್ಮ ಅವ್ರನ್ನ. ಓ, ನಮ್ಮ ಅಜ್ಜಿ ತೀರ್ ಹೋಗಿದಾರಪ್ಪ, ಆ ರೀತಿಯಾಗಿ ಜನ. ಆವಾಗಲೇ ಹೇಳ್ತಾ ಇದ್ವಿ, ಯಾರಿಗೂ ಕೂಡ ಇಷ್ಟು ದೊಡ್ಡ ಗೌರವ ಸಿಕ್ಕಿಲ್ಲ ರಾಜಕಾರಣಿಗಳ ಧರ್ಮ ಪತ್ನಿಯರ ಸಾವಾದಾಗ. ಆದರೆ ಚೆನ್ನಮ್ಮನವರು ಅಂತ ಬಂದಾಗ ಅವರ ತ್ಯಾಗ ಮತ್ತು ಅವರು ಸಾಕಿ ಸಲುಹಿದ ರೀತಿ, ಇಡೀ ಕುಟುಂಬವನ್ನು ದೇವೇಗೌಡರ ಬೆನ್ನಿಗೆ ಹೇಗೆ ಬೆಂಬಲವಾಗಿ ನಿಂತಿದ್ದರು, ಅವರ ಏಳು ಬೀಳಿನಲ್ಲಿ ಜೊತೆಯಾಗಿದ್ದರು. ಒಂದು ಸುಖಕರ ಬದುಕುರಿ ಅವ್ರದ್ದು. ತುಂಬು ಜೀವನ, ತುಂಬು ದಾಂಪತ್ಯ ಜೀವನ ಮತ್ತು ವೈಯಕ್ತಿಕ ಬದುಕು ಕೂಡ ಹಾಗೆ ಇತ್ತು ಅವ್ರದ್ದು. ಯಾವ ಹಮ್ಮು ಬೊಮ್ಮೆ ಕಾಣಿಸ್ತಾ ಇರಲಿಲ್ಲ. ಅಹಂಕಾರ ಅನ್ನೋದೇ ಇರಲಿಲ್ಲ ರೀ. ಯಾರು ಹೋಗ್ತಾರೆ ಮನೆಗೆ ಅವ್ರಿಗೆ ಪ್ರಸಾದ ಕೊಡೋದಾಗಿರ್ಬೋದು, ಊಟ ಕೊಡೋದಾಗಿರ್ಬೋದು, ಅಷ್ಟು ಭಕ್ತಿ ಗೌರವದಿಂದ ಎಲ್ಲರನ್ನೂ ಕೂಡ ನೋಡ್ಕೊಳ್ತಿದ್ರು ಚೆನ್ನಮ್ಮ. ಹಾಗಾಗಿನೇ ಇಷ್ಟು ಪ್ರೀತಿ ಗೌರವ ಎಲ್ಲ ಕಡೆಗಳಲ್ಲೂ ಕೂಡ ಅವರಿಗೆ ಸಿಗ್ತಾ ಇದೆ. ಚೆನ್ನಮ್ಮನವ್ರು ನೋಡಿ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ಹೇಳಿದ್ರೆ, ದೇವೇಗೌಡರು
ರಾಜಕೀಯಕ್ಕೆ ಬರಬೇಕಂದಾಗ ಮೊದಲು ದೇವೇಗೌಡರ ಹತ್ರ ಏನಿರಲಿಲ್ಲ, ಗುತ್ತಿಗೆದಾರರಾಗಿದ್ದರು ಅವರು. ಸಣ್ಣ ಪುಟ್ಟ ಕೆಲಸ ಮಾಡಿಸ್ತಿದ್ರು. ಅದಾದ ಮೇಲೆ ಇವರು ಒಡವೆ ಇಟ್ಟು ರಾಜಕಾರಣಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾರೆ, ಅಡ ಇಟ್ಟು. ಮತ್ತು ವೈಯಕ್ತಿಕವಾಗಿ ಚೆನ್ನಮ್ಮನವ್ರ ಬದುಕು ಹೆಂಗಿತ್ತು ನೋಡಿ. ಮುತ್ತಿಗೆ ಅನ್ನುವಂಥ ಗ್ರಾಮ ಅವ್ರು ಹುಟ್ಟೂರು. ಅಲ್ಲಿ ಅವರು ಹಿರಿಯ ಮಗಳಾಗಿದ್ದರು. ಅವರ ತಂಗಿಯಂದ್ರನ್ನ ಅವ್ರ ತಮ್ಮಂದ್ರನ್ನ ಹಂಗೆ ಬೆಳೆಸಿದ್ರು ಅವರು. ಓದಿದ್ದು ಬರೀ 10ನೇ ಕ್ಲಾಸು. ಆದರೆ ಆ ಮಕ್ಕಳ ವಿದ್ಯಾಭ್ಯಾಸ, ಅವರ ವೈಯಕ್ತಿಕ ಜೀವನ ಅದೆಲ್ಲವನ್ನು ಕೂಡ ನಿಭಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಚೆನ್ನಮ್ಮ. ಅವರ ಅಂತಿಮ ಯಾತ್ರೆಯ ಮಾರ್ಗದುದ್ದಕ್ಕೂ ನೋಡಿ ಜನ ಹೆಂಗೆ ಹರಿದು ಬರ್ತಾ ಇದ್ದಾರೆ. ಬಂದು ಅಲ್ಲಿ ಪುಷ್ಪ ಮಳೆ ಸುರಿಸ್ತಾ ಇದ್ದಾರೆ. ಕೆಲವೊಬ್ಬರು ಅಲ್ಲಿ ಗ್ಲಾಸಿಗೆ ತಲೆ ಕೊಟ್ಟು ಕಣ್ಣೀರು ಹಾಕ್ತಿದ್ದಾರೆ. ಕೆಲವು ಕುಮಾರಸ್ವಾಮಿಯವ್ರ ಕಡೆ ಕೈ ಮಾಡಿ ಸಮಾಧಾನ ಮಾಡ್ತಿದ್ದಾರೆ. ಇದಿನ್ನೂ ಜಾಸ್ತಿ ಆಗುತ್ತೆ ನಿಮಗೆ. ಹೊಳೆ ನರಸೀಪುರ ಹೋಗೋವರೆಗೂ ಹಿಂಗೆ ಇರುತ್ತಿದ್ದು. ಅಂತಿಮ ಯಾತ್ರೆಯ ಉದ್ದಕ್ಕೂ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಜನರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನೋಡಿ ಹೇಗೆ ಬರ್ತಿದ್ದಾರೆ ಸಾರ್ವಜನಿಕರು ಅಂಥೇಳಿ. ಮಕ್ಕಳು ಬರ್ತಿದ್ದಾರೆ ರೀ, ಇಡೀ ಊರಿಗೂರೇ ಕಾಯ್ತಾ ಇದ್ದಾರೆ ಜನ. ಅಲ್ಲಿ ಊರನ್ ಜನ ಬಂದು ಕೈ ಅಡ್ಡ ಹಾಕಿ ನಮಗೂ ಅವಕಾಶ ಕೊಡಿ ನೋಡಲಿಕ್ಕೆ, ಚೆನ್ನಮ್ಮನವರು ಅಂತಿಮವಾಗಿ ದರ್ಶನ ಮಾಡಲಿಕ್ಕೆ ನಮಗೂ ಬಿಟ್ಬಿಡಿ ಅಂತ ಕೇಳ್ಕೊಳ್ತಿದ್ದಾರೆ. ಕೆಲವೊಬ್ಬರು ಆ ಗಾಡಿ ಜೊತೆಗೆ ಓಡಿ ಹೋಗ್ತಿದ್ರು. ಅಂಥ ಅಭಿಮಾನ ದೇವೇಗೌಡರನ್ನ ಕಂಡ್ರೆ ಮತ್ತು ಅವ್ರ ಇಡೀ ಫ್ಯಾಮಿಲಿಯವ್ರನ್ನ ಕಂಡ್ರೆ ಆ ಭಾಗದಲ್ಲಿ ಜನರಿಗೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೇವಣ್ಣ ಅವ್ರ ನಿವಾಸ ಹೊಳೆ ನರಸೀಪುರಕ್ಕೆ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಚೆನ್ನಮ್ಮನವ್ರಿಗೆ ಇಡೀ ರಾಜ್ಯಾದ್ಯಂತ ಅಪಾರವಾದಂಥ ಪ್ರೀತಿ, ಆ ಗೌರವ ಸಿಗ್ತಾ ಇದೆ, ಕಣ್ಣೀರ ವಿದಾಯ ಸಿಗ್ತಾ ಇದೆ. ಸಂತಾಪ ಸೂಚಿಸ್ತಾ ಇದ್ದಾರೆ ಜನರು ಕೂಡ. ಕಿಕ್ಕಿರಿದು ತುಂಬಿದ್ದಾರೆ ಕೆಲವು ಸರ್ಕಲ್ಗಳಲ್ಲಿ. ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾರೆ ರೀ, ನಾವು ನೋಡಬೇಕು ಅವ್ರ ಮುಖ ಕೊನೆಯದಾಗೆ ಅಂತೇಳಿ. ಯಾಕೆಂದರೆ ಯಾವ ಸಾರ್ವಜನಿಕ ವೇದಿಕೆಯಲ್ಲೂ ಕೂಡ ದೇವೇಗೌಡರ ಜೊತೆಗೆ ಭಾಳ ಕಾಣಿಸ್ಕೊಂಡಿಲ್ಲ ಅವರು. ಮನೆ ಇರ್ತಿದ್ರು, ದೇವೇಗೌಡರು ಕಾಳಜಿ ಮಾಡ್ತಿದ್ರು, ಅವ್ರಿಗೆ ಅಡುಗೆ ಮಾಡಿ ಬಡಿಸೋದ್ರು, ಟ್ಯಾಬ್ಲೆಟ್ ಕೊಡೋದು ಎಲ್ಲ ಮಾಡ್ತಿದ್ರು. ಆದರೆ ಕಾರ್ಯಕ್ರಮಗಳಲ್ಲಿ ಯಾವತ್ತೂ ಕಾಣಿಸಿಕೊಂಡವರಲ್ಲ. ಹಾಗಾಗಿ ಎಲ್ಲ ಈಗ ಮಾಧ್ಯಮಗಳು ನೋಡ್ತಿದ್ದಾರೆ. ಚೆನ್ನಮ್ಮನವರ ಆ ಶಕ್ತಿ ಏನಂತ ಗೊತ್ತಾಗ್ತಿದೆ, ಎಲ್ರಿಗೂ ಗೊತ್ತಾಗ್ತಾ ಇದೆ. ಅವರ ನಿಷ್ಕಲ್ಮಶವಾದಂಥ ಮನಸ್ಸು. ಯಾವುದೇ ಪಕ್ಷದವ್ರು ಬಂದರೂ ಕೂಡ ಊಟ ಹಾಕದೆ ಕಳಿಸ್ತಾ ಇರಲಿಲ್ಲ ಅವರು. ಮಾಧ್ಯಮದವರು ಬಂದರೂ ಕೂಡ ಅಷ್ಟೇ, ಮೊದಲು ಪ್ರಸಾದ ತಿನ್ನಿ ಅಂತ ಹೇಳ್ತಿದ್ರು. ಅವರ ಮೇಲೆ ಇಟ್ಟಿರುವಂಥ ಗೌರವ ನಮಗೆ ಕಾಣಿಸ್ತಿದೆ ನೋಡಿ. ಡಿವೈಡರ್ಗಳ ಮೇಲೆಲ್ಲ ನಿಂತು ಜನ ನೋಡ್ತಾ ಇದ್ದಾರೆ ಚೆನ್ನಮ್ಮನವ್ರನ್ನ. ಮಹಾನ್ ತಾಯಿ ಚೆನ್ನಮ್ಮ, ಗಟ್ಟಿಗಿತ್ತಿ ಚೆನ್ನಮ್ಮ. ಲೈವ್ ದೃಶ್ಯ ನೀವು ನೋಡ್ತಾ ಇರೋದು. ಜನಸಾಗರವೇ ಕಿಕ್ಕಿರಿದು ಬರ್ತಾ ಇದೆ. ಡಿವೈಡರ್ಗಳ ಹತ್ತಿ ಮನೆಯಿಂದ ಓಡೋಡು ಬಂದು ಕಣ್ ತುಂಬಿಕೊಳ್ತಿದ್ದಾರೆ. ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ನೇರ ದೃಶ್ಯಾವಳಿ ನೋಡ್ತಿರೋದು ನೀವು, ನೇರ ಪ್ರಸಾರ. ಅಂತಿಮ ಯಾತ್ರೆ ಕುಣಿಗಲ್ ಆಗಿರ್ಬೋದು, ಹಿರಿಸಾವೆ ಆಗಿರ್ಬೋದು, ಮತ್ತು ನೆಕ್ಸ್ಟ್ ಬೆಳ್ಳಾರಿ ಆಗಿರ್ಬೋದು, ಹಾಸನ ಹೋವರೆಗೂ ಕೂಡ ಇದೇ ರೀತಿಯಾದಂಥ ಒಂದು ಅಭಿಮಾನ, ಗೌರವ ಎಲ್ಲವೂ ಕೂಡ ಚೆನ್ನಮ್ಮನವ್ರಿಗೆ ಸಿಗ್ತಾ ಇದೆ. ಸಾರ್ವಜನಿಕವಾಗಿ ಯಾವತ್ತೂ ಕೂಡ ನಾವು ಭಾಳ ಗಮನಿಸಿದ್ದೇವೆ. ರಾಜಕೀಯ ಕಾರ್ಯಕ್ರಮಗಳಲ್ಲಿ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ಅಥವಾ ಖಾಸಗಿ ಕಾರ್ಯಕ್ರಮಗಳು ಹೋಗಲಿ, ಯಾವತ್ತೂ ಚೆನ್ನಮ್ಮವರು ಕಾಣಿಸ್ಕೊಂಡಿಲ್ಲ. ಆದರೆ ಸಾರ್ವಜನಿಕರ ಹೃದಯ ಮುಟ್ಟುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸಾರ್ವಜನಿಕರ ಹೃದಯ ಗೆಲ್ಲುವಲ್ಲಿ ಆ ತಾಯಿ ಸಕ್ಸಸ್ ಆಗಿದ್ದಾರೆ. ಈ ಲೈವ್ ದೃಶ್ಯಗಳೇ ಅವ್ರಿಗೆ ಸಾಕ್ಷಿ ಆಗ್ತಾ ಇದೆ. ಇಷ್ಟು ಅಭಿಮಾನ, ಪ್ರೀತಿ, ಗೌರವ ಯಾರಿಗೂ ಸಿಕ್ಕಿಲ್ಲ ಇದು. ಅಂದರೆ ರಾಜಕಾರಣಿಗಳ ಕುಟುಂಬಸ್ಥರು ನಿಧನರಾದಾಗ. ಆದರೆ ಚೆನ್ನಮ್ಮನವ್ರನ್ನ ಎಲ್ಲರೂ ಕೂಡ ಅಷ್ಟು ಭಕ್ತಿ ಭಾವದಿಂದ ನೋಡ್ತಾ ಇದ್ದಾರೆ. ಅವರ ಸರಳತೆ, ಮುಗ್ಧತೆ, ಅವರು ದೇವೇಗೌಡರನ್ನ ಯಾವ ರೀತಿಯಾಗಿ ಹಿಂದೆ ನಿಂತು ಸ್ಫೂರ್ತಿಯಾಗಿ ಕೆಲಸ ಮಾಡಿದರು ಅಂತೇಳಿ ನೋಡಿ. ಜನರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ನೋಡಿ. ಸಂಬಂಧ ಇಲ್ಲ, ಆದರೂ ಕೂಡ ಎಲ್ಲರೂ ಬಂದು ಅಮ್ಮನವ್ರನ್ನ ನೋಡಬೇಕು ಅಂತ ತುದಿಗಾಲ ಮೇಲೆ ನಿಂತಿದ್ದಾರೆ.